ಹೆಲೋ ಎವ್ರಿವನ್, ವೆಲ್ಕಮ್ ಟು ಯುಕ್ತಾ ನವೀನ್ ವ್ಲಾಗ್ಸ್. ಇವತ್ತು ತುಂಬಾ ಟೇಸ್ಟಿಯಾದ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2.5 ಕಪ್ಪಷ್ಟು ಅಕ್ಕಿನ ರಾತ್ರಿನೇ ನೆನೆ ಇಟ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತುರಿದಿರೋ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ 1 ಕಪ್ ಆಗುವಷ್ಟು ಬೂದ್ಗುಂಬಳನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೆನೆ ಇಟ್ಕೊಂಡಿರುವ ಅಕ್ಕಿನ ಆ್ಯಡ್ ಮಾಡಿ ಅದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿದಾಗಿದೆ. ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದು ತೆಳ್ಳಕ್ಕೆ ಇರಬೇಕು, ನೀರು ದೋಸೆ ಅಲ್ವಾ, ಸೊ ನೀರು ಜಾಸ್ತಿ ಆ್ಯಡ್ ಮಾಡಬೇಕು. ಅದು ಹೇಗೆ ಅಂದರೆ, ನೀವು ಆ ಸೌಟಿಗೆ ಏನು ಸ್ವಲ್ಪನೂ ಅದು ಹಸಿಟ್ಟು ಮೆತ್ಕೊಂಡಿರೋ ಥರ ಕಾಣಿಸ್ಬಾರ್ದು, ಫುಲ್ಲು ಬಂದುಬಿಡುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಅದರದ್ದು ಕನ್ಸಿಸ್ಟೆನ್ಸಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸೌಟಿಗೆ ಮೆತ್ಕೊಳ್ತಿಲ್ಲ ಹಿಟ್ಟು. ಈಗ ಬಿಸಿಯಾಗಿರಬೇಕು ತವ, ಹೈ ಫ್ಲೇಮಲ್ಲೇ ಮಾಡಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಳ್ಳೋಣ. ಈಗ ಒಂದು ಬಟ್ಲಲ್ಲಿ ತಗೊಂಡು ಇದನ್ನ ದೋಸೆ ಥರ ಹಾಕ್ಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕಬಾರ್ದು. ಆಯಿಲ್ ಹಾಕದೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಯಿಲ್ ಹಾಕಿದ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಆಯಿಲ್ ಹಾಕದೆ ಮಾಡ್ಕೊಳ್ಳಿ. ಈಗ ಬಿಸಿಯಾದ ನೀರು ದೋಸೆ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.